ಎಲ್ಲರಿಗೂ ನಮಸ್ಕಾರ. ನಮ್ಮ ಲ್ಯಾಕ್ಸ್ ಬೆಂಗಳೂರು ಪ್ರಸ್ತುತಪಡಿಸುವ ದ ಹಿಂದೂ ಸುದ್ದಿ ವಿಶ್ಲೇಷಣೆಗೆ ತಮಗೆಲ್ಲ ಸ್ವಾಗತ. ಇಂದು ನಾವು 23 ಜನವರಿ 2025 ಬೆಂಗಳೂರು ಎಡಿಷನ್ ನ್ಯೂಸ್ ಪೇಪರನ್ನು ನೋಡಲಿದ್ದೇವೆ. ಈಗ ಈ ದಿನದ ಆರ್ಟಿಕಲ್ಗಳನ್ನು ನೋಡೋಣ. ಮೊದಲ ಆರ್ಟಿಕಲ್ ಬಂದು ನಿಮಾನ್ಸ್ ಜೆಂಡರ್ ಸೆನ್ಸಿಟೈಸೇಷನ್ ಕ್ಯಾಂಪೇನ್ ಕವರ್ಸ್ 25,000 ಸ್ಟೂಡೆಂಟ್ಸ್. ಕರ್ನಾಟಕದಲ್ಲಿ ಬೆಂಗಳೂರಿನ ನಿಮಾನ್ಸ್ ಇನ್ಸ್ಟಿಟ್ಯೂಟ್ ಏನಿದೆ, ಈ ಒಂದು ಇನ್ಸ್ಟಿಟ್ಯೂಟ್ ಬಂದು ಬೆಂಗಳೂರಿನ ಮಕ್ಕಳಿಗೆ ಅಂದರೆ ಎಸ್ಪೆಷಲಿ ಫೀಮೇಲ್ ಗರ್ಲ್ಸ್ ಸ್ಟೂಡೆಂಟ್ಸ್ ಏನಿರ್ತಾರೆ ಫ್ರಮ್ ಕ್ಲಾಸ್ 6th to 10th ಸ್ಟ್ಯಾಂಡರ್ಡ್, ಈ ಒಂದು ಏಜ್ ಗ್ರೂಪಲ್ಲಿ ಇರುವಂತಹ ಅಂದರೆ ಈ ಗ್ರೇಡ್ಸ್ಗಳಲ್ಲಿ ಓದ್ತಾ ಇರುವಂತಹ ಹೆಣ್ಮಕ್ಕಳಿಗೆ ಜೆಂಡರ್ ಸೆನ್ಸಿಟೈಸೇಷನ್ ಮತ್ತು ಪರ್ಸನಲ್ ಸೇಫ್ಟಿ ಪ್ರೋಗ್ರಾಮನ್ನು ನಿಮಾನ್ಸ್ ಲಾಂಚ್ ಮಾಡಿದೆ. ಈ ಒಂದು ಪ್ರೋಗ್ರಾಮ್ ಏನಿದೆ, ಈ ಪ್ರೋಗ್ರಾಮ್ನ ಫಂಡರ್ ಬಂದು ಇದನ್ನ ಯಾವ ರೀತಿಯಾಗಿ ಫಂಡ್ ಮಾಡಿದ್ದಾರೆ ಅಂತಂದರೆ ಬೆಂಗಳೂರಿನ ಸೇಫ್ ಸಿಟಿ ಪ್ರಾಜೆಕ್ಟ್ ಏನಿದೆ ಅಲ್ವಾ, ಸೊ ಈ ಪ್ರಾಜೆಕ್ಟ್ ಅಡಿಯಲ್ಲಿ ಆ್ಯಕ್ಚುಲಾಗಿ ಫಂಡ್ ಮಾಡಿರೋದು. ಆ್ಯಕ್ಚುಯಲ್ ಫಂಡ್ಸ್ ಬರ್ತಾ ಇರೋದು ಎಲ್ಲಿಂದ, ನಮ್ಮ ನಿರ್ಭಯ ಸ್ಕೀಮ್ ಏನಿದೆ ಅಥವಾ ನಿರ್ಭಯ ಸ್ಕೀಮ್ನ ಫಂಡ್ಸ್ ಏನು ರಿಲೀಸ್ ಮಾಡ್ತಾರೆ ಅದರ ಅಂಡರಲ್ಲಿ ಆ ಫಂಡ್ಸನ್ನು ಆ್ಯಕ್ಚುಲಾಗಿ ಸೇಫ್ ಸಿಟಿ ಪ್ರಾಜೆಕ್ಟ್, ಸೊ ಅದರ ಮುಖಾಂತರ ಈ ಒಂದು ಕ್ಯಾಂಪೇನ್ಗೆ ಫಂಡ್ಸ್ ಬರ್ತಾ ಇದೆ. ಸೊ ಇದು ಬರೀ ನಿಮಾನ್ಸ್ ಒಂದೇ ಈ ಒಂದು ಏನಂತೀವಿ ಈ ಕ್ಯಾಂಪೇನನ್ನು ನಡೆಸ್ತಾ ಇದೆಯಾ? ಇಲ್ಲ, ನಿಮಾನ್ಸ್ ಜೊತೆಗೆ ನಮ್ಮ ಒಂದು ಏನು ಸ್ಕೂಲ್ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಫ್ ಸ್ಕೂಲ್ ಎಜುಕೇಷನ್ ಏನಿದೆ, ಇದೆರಡೂ ಸೇರಿ ಈ ಒಂದು ಕ್ಯಾಂಪೇನನ್ನು ನಡೆಸ್ತಾ ಇರೋದು. ಈಗಾಗಲೇ ಹೇಳಿರೋ ಥರ ಇದು 6ರಿಂದ 10ನೇ ತರಗತಿ ಓದ್ತಾ ಇರುವಂತಹ ಹೆಣ್ಮಕ್ಕಳಿಗೆ ಇಲ್ಲಿ ಇರುವಂತಹ ಒಂದು ಕ್ಯಾಂಪೇನ್ ಆಗಿದೆ. ಆ್ಯಂಡ್ ಇದರಲ್ಲಿ 2 ಪಾರ್ಟಾಗಿ ಮಾಡ್ತಾರೆ. ಒಂದು 6th and 7th ಸ್ಟ್ಯಾಂಡರ್ಡ್ ಸ್ಟೂಡೆಂಟ್ಸ್ ಏನಿರ್ತಾರೆ ಅವ್ರನ್ನ ಫೋಕಸ್ ಮಾಡೋದು, ಇನ್ನೊಂದು 8th to 10th ಏನಿರ್ತಾರೆ ಇವರಿಗೆ. ಬಿಕಾಸ್ ಇಬ್ಬರಿಗೂ ಬೇರೆ ರೀತಿಯಾದ ಒಂದು ಅಂಡರ್ಸ್ಟ್ಯಾಂಡಿಂಗ್ ಬೇಕಾಗುತ್ತೆ. ಸೊ ಹಾಗಾಗಿ 2 ಭಾಗಗಳಾಗಿ ಮಾಡಿಕೊಂಡು ಅವ್ರನ್ನ 2 ವಿಭಾಗಗಳು ಮಾಡಿಕೊಂಡು ಅದರ ಮುಖಾಂತರ ಅವ್ರಿಗೆ ಈ ಒಂದು ಸೇಫ್ಟಿ ಪ್ರೋಗ್ರಾಮ್ಸನ್ನು ಕ್ಯಾಂಪೇನನ್ನು ನೀಡ್ತಾ ಇದ್ದಾರೆ. ಇದು ಫಸ್ಟ್ ಪಾರ್ಟ್. ಸೆಕೆಂಡ್ ಪಾರ್ಟ್ ಏನು ಅಂತಂದರೆ, ಇದೇ ಒಂದು ಕ್ಯಾಂಪೇನ್ ಅಡಿಯಲ್ಲಿ ನಿಮಾನ್ಸ್ ಏನು ಮಾಡಿದೆ, ಒಂದು 80 minutes ಫಿಲ್ಮನ್ನು ಇಂಟ್ರೊಡ್ಯೂಸ್ ಮಾಡಿದೆ. ಸೊ ಈ ಫಿಲ್ಮ್ ಹೆಸರೇನು ಅಂತಂದರೆ ನನ್ನ ಸುರಕ್ಷತೆ ನನ್ನ ಹಕ್ಕು, ಅಂದರೆ ಮೈ ಸೇಫ್ಟಿ ಇಸ್ ಮೈ ರೈಟ್ ಅಂತ ಅಂದ್ಬಿಟ್ಟು ಒಂದು 80 ನಿಮಿಷದಷ್ಟು ಇರುವಂಥ ಫಿಲ್ಮ್ ಏನಿದೆ, ಇದರಲ್ಲಿ ಪರ್ಸನಲ್ ಸೇಫ್ಟಿ ಯಾವ ಥರ ನಾವು ಮೇಂಟೈನ್ ಮಾಡ್ಕೋಬೇಕು ಅಂತ ಮಕ್ಕಳಿಗೆ ಎಂಪವರ್ ಮಾಡೋದ್ರ ಬಗ್ಗೆ ಈ ಒಂದು ಮೂವಿ ಇದೆ ಅಥವಾ ಫಿಲ್ಮ್ ಇದೆ ಅಂತ ನಾವು ಹೇಳ್ಬೋದು. ನಮಗೆ ಇದು ಏನಕ್ಕೆ ಅಂದರೆ ಇದನ್ನ ನಾವು ಆನ್ಸರ್ ರೈಟಿಂಗಲ್ಲಿ ಎಕ್ಸಾಂಪಲ್ ಆಗಿ ಯೂಸ್ ಮಾಡ್ಬೋದು. ಅಂದರೆ ಈ ರೀತಿಯಾದ ಪ್ರಾಜೆಕ್ಟ್ಸ್ ಮಾಡೋದ್ರಿಂದ ಜೆಂಡರ್ ಸೆನ್ಸಿಟೈಸೇಷನನ್ನು ನಾವು ಏನಂತೀವಿ ಜೆಂಡರ್ ಸೆನ್ಸಿಟೈಸೇಷನ್ ಮಾಡೋದ್ರ ಜೊತೆಗೆ ಮಕ್ಕಳಲ್ಲಿ ಯಾವ ರೀತಿಯಾಗಿ ಸೇಫ್ಟಿ ಪ್ರೋಗ್ರಾಮ್ಸನ್ನು ನಾವು ಇನಿಷಿಯೇಟ್ ಮಾಡ್ಬೋದು ಅನ್ನೋದನ್ನು ಈ ಒಂದು ಕ್ಯಾಂಪೇನ್ ಮುಖಾಂತರ ತಿಳ್ಕೊಬೋದಾಗುತ್ತೆ. ಸೊ ಹಾಗಾಗಿ ನಾನು ಇವತ್ತು ಈ ಆರ್ಟಿಕಲ್ನ ತೊಗೊಂಡಿದ್ದೀನಿ. ಈಗ ಮುಂದಿನ ಆರ್ಟಿಕಲ್ ನೋಡೋಣ. ಕಾಫಿ ಬೋರ್ಡ್ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಟು ಟ್ರೈನ್ 1 lakh women ಟು ಬಿಕಮ್ ಆಂಟ್ರಪ್ರೂನರ್ಸ್. ಕಾಫಿ ಬೋರ್ಡ್ ಆಫ್ ಇಂಡಿಯಾ ಏನಿದೆ, ಇದರ ಜೊತೆಗೆ ನಮ್ಮ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಇದೆರಡೂ ಸೇರಿ ರೂರಲ್ ಭಾಗದಲ್ಲಿರುವಂತಹ ಅಂದರೆ ಹಳ್ಳಿಗಳಲ್ಲಿ ಇರುವಂತಹ ಸುಮಾರು 1 ಲಕ್ಷ ಮಹಿಳೆಯರಿಗೆ ಸ್ಕಿಲ್ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಏನರ ಕುರಿತಾಗಿ ಸ್ಕಿಲ್ ಟ್ರೈನಿಂಗ್, ಕಾಫಿನ ಯಾವ ರೀತಿಯಾಗಿ ಬ್ರೂ ಮಾಡಬೇಕು ಅನ್ನೋ ಟೆಕ್ನಿಕ್ಸ್ ಏನಿದೆ ಇದರ ಕುರಿತಾಗಿ ಟ್ರೈನಿಂಗನ್ನು ಕೊಡ್ತಾ ಇದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂದರೆ ಒಂದು ಕಡೆ ಕಾಫಿ ಬ್ರೂಯಿಂಗ್ ಇನ್ಕ್ರೀಸ್ ಆಗುತ್ತೆ, ಮತ್ತೊಂದು ಕಡೆ ಏನಾಗುತ್ತೆ ಅಂದರೆ ಈ ರೂರಲ್ ವುಮೆನ್ ಏನಿರ್ತಾರೆ ಅಲ್ವಾ, ಅವರಿಗೆ ಎಂಪ್ಲಾಯ್ಮೆಂಟ್ ಆಪರ್ಚುನಿಟಿ ಸಿಗುತ್ತೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ರೂರಲ್ ಏರಿಯಾಸಲ್ಲಿ ಕೆಫೆಗಳನ್ನು ಪ್ರಮೋಟ್ ಮಾಡೋದು ಇದರ ಒಂದು ಉದ್ದೇಶ ಆಗಿದೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ರೂರಲ್ ಏರಿಯಾಸಲ್ಲಿ ಇದು ಫೋಕಸ್ಡ್ ಇರೋದು ರೂರಲ್ ಏರಿಯಾಸ್, ಬಟ್ ಈವನ್ ಅರ್ಬನ್ ಏರಿಯಾಸಿಂದ ಕೂಡ ವುಮೆನನ್ನು ಟ್ರೈನ್ ಮಾಡ್ತಾ ಇದ್ದಾರೆ ಈ ಒಂದು ಕ್ಯಾಂಪೇನ್ ಅಥವಾ ಈ ಒಂದು ಹೊಸ ಏನಂತೀವಿ ಇನಿಷಿಯೇಟಿವ್ ಅಂಡರಲ್ಲಿ ಅಂತ ನಾವು ತಿಳ್ಕೊಬೋದಾಗುತ್ತೆ. ಇದರಿಂದ ಈಗಾಗಲೇ ಹೇಳಿರೋ ಥರ ಒಂದು ಕಡೆ ವಿಮೆನ್ ಆಂಟ್ರಪ್ರಿನರ್ಶಿಪ್ ಇನ್ಕ್ರೀಸ್ ಆಗುತ್ತೆ ಮತ್ತು ವಿಮೆನ್ನ ಫಿನಾನ್ಷಿಯಲ್ ಇಂಡಿಪೆಂಡೆನ್ಸ್ ಏನಿದೆ ಅದು ಕೂಡ ಇನ್ಕ್ರೀಸ್ ಆಗುತ್ತೆ. ಸೊ ಇದಿಷ್ಟು ಒಂದು ಪಾರ್ಟ್. ಆದರೆ ಏನಕ್ಕೆ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ ಅಂತ ನಾವು ನೋಡೋದಾದರೆ, ಈ ಹಿಂದೆ ನಮ್ಮ ಸ್ಟೇಟ್ ಗವರ್ನಮೆಂಟ್ನ ಬಜೆಟ್ ಏನಿತ್ತು ಅದರಲ್ಲಿ ಸುಮಾರು 25 ಕೋಟಿಯಷ್ಟು 25 crore rupees ಬಜೆಟನ್ನು 1 lakh womenಗೆ ಟ್ರೈನ್ ಮಾಡೋದಕ್ಕೆ, ಅಂದರೆ ಈ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಏನಿದೆ ಅಂಡರ್ ದ್ಯಾಟ್ ಆ್ಯಸ್ ಕಾಫಿ ಆಂಟ್ರಪ್ರಿನರ್ಸ್ ಟ್ರೈನ್ ಮಾಡೋದಕ್ಕೆ ಅಂದರೆ 25 crores ಬಜೆಟನ್ನು ಮೀಸಲಿಟ್ಟಿದ್ರು. ಸೊ ಅದನ್ನು ಉಪಯೋಗಿಸೋದಕ್ಕೆ ಅಥವಾ ಯುಟಿಲೈಸ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ಇನಿಷಿಯೇಟಿವನ್ನು ಲಾಂಚ್ ಮಾಡಿದ್ದಾರೆ. ಇಲ್ಲಿ ನಮಗೆ ಇಂಪಾರ್ಟೆಂಟ್ ಆಗೋದು 2 ವಿಷಯಗಳು. ಒಂದು ಕಾಫಿ ಬೋರ್ಡ್ ಇಂಪಾರ್ಟೆಂಟ್ ಆಗುತ್ತೆ, ಮತ್ತೊಂದು ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಮೊದಲಿಗೆ ಕಾಫಿ ಬೋರ್ಡ್ ಬಗ್ಗೆ ನೋಡೋದಾದರೆ, ಇಟ್ ಇಸ್ ಅ ಸ್ಟ್ಯಾಟ್ಯೂಟರಿ ಬಾಡಿ.
ಏನು ಸ್ಟ್ಯಾಟ್ಯುಟರಿ ಬಾಡಿ ಅಂದರೆ ಅದನ್ನು ಒಂದು ಆ್ಯಕ್ಟ್ ಅಡಿಯಲ್ಲಿ ನಾವು ಸ್ಥಾಪಿಸಿದ್ದೀವಿ. ಸೊ ಹಾಗಾಗಿ ಇದನ್ನು ನಾವು ಸ್ಟ್ಯಾಟ್ಯುಟರಿ ಬಾಡಿ ಅಂತ ಕರಿತೀವಿ. ಮತ್ತು ಈ ಕಾಫಿ ಬೋರ್ಡ್ ಏನಿದೆ ಅಲ್ವಾ, ಇದರ ಅಡ್ಮಿನಿಸ್ಟ್ರೇಟಿವ್ ಕಂಟ್ರೋಲ್ ಇರೋದು ಮಿನಿಸ್ಟ್ರಿ ಆಫ್ ಕಾಮರ್ಸ್. ಯಾಕೆಂದರೆ ಕಾಫಿ ಅಂತ ಬಂದಾಗ ಯೂಶಲಾಗಿ ಇಟ್ ಇನ್ವಾಲ್ವ್ಸ್ ಇಂಪೋರ್ಟ್ಸ್ ಆ್ಯಂಡ್ ಎಕ್ಸ್ಪೋರ್ಟ್ಸ್. ಸೊ ಆ ಒಂದು ಇದರಲ್ಲಿ ಹೋಗೋದಕ್ಕೆ ನಾವು ಅದನ್ನ ಕಾಮರ್ಸ್ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಅಡಿಯಲ್ಲಿ ಈ ಒಂದು ಕಾಫಿ ಬೋರ್ಡನ್ನು ಇರಿಸಿದ್ದೀವಿ. ಆ್ಯಂಡ್ ಆಲ್ಸೋ ಇಟ್ ಸರ್ವ್ಸ್ ಎಸ್ ಫ್ರೆಂಡ್, ಫಿಲಾಸಫರ್ ಆ್ಯಂಡ್ ಗೈಡ್ ಟು ದ ಕಾಫಿ ಸೆಕ್ಟರ್. ಅಂದರೆ ಈಗ ಏನಾದರೂ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ನಡೆಯೋದಿರ್ಬೋದು, ಇಲ್ಲಾಂದರೆ ಯಾವ ರೀತಿಯಾಗಿ ಪ್ರೊಡಕ್ಷನನ್ನು ಎನ್ಹ್ಯಾನ್ಸ್ ಮಾಡ್ಬೋದು ಅಥವಾ ಇನ್ಕ್ರೀಸ್ ಮಾಡ್ಬೋದು, ಕ್ವಾಲಿಟಿಯನ್ನು ಯಾವ ರೀತಿಯಾಗಿ ಇನ್ಕ್ರೀಸ್ ಮಾಡ್ಬೋದು, ಈ ಎಲ್ಲ ಸಜೆಷನ್ಸನ್ನು ಕಾಫಿ ಬೋರ್ಡ್ ಕಾಫಿ ಬೆಳೆಗಾರರಿಗೆ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಡೊಮೆಸ್ಟಿಕ್ ಮಾರ್ಕೆಟ್ ಇರ್ಬೋದು, ಇಂಟರ್ನ್ಯಾಷನಲ್ ಮಾರ್ಕೆಟ್ ಇರ್ಬೋದು, ಯಾವ ರೀತಿಯಾಗಿ ಫ್ಲಕ್ಚುಯೇಷನ್ಸ್ ಆಗ್ತಾ ಇದೆ ಅದರ ಇನ್ಫಾರ್ಮೇಷನ್ ಕೂಡ ಈ ಕಾಫಿ ಬೋರ್ಡ್ ನೀಡುತ್ತೆ. ಇದರ ಹೆಡ್ ಕ್ವಾರ್ಟರ್ಸ್ ಇರೋದು ಬೆಂಗಳೂರಿನಲ್ಲಿ. ಮತ್ತೊಂದು ಇಂಟರ್ನ್ಯಾಷನಲ್ ಕಾಫಿ ಡೇ ಅಂತ ಏನು ಸೆಲೆಬ್ರೇಟ್ ಮಾಡ್ತೀವಿ, ಅದನ್ನ ಅಕ್ಟೋಬರ್ 1ನೇ ತಾರೀಕು ನಾವು ಇಂಟರ್ನ್ಯಾಷನಲ್ ಕಾಫಿ ಡೇ ಅಂತ ಕೂಡ ಸೆಲೆಬ್ರೇಟ್ ಮಾಡ್ತೀವಿ. ಇದಿಷ್ಟು ಕಾಫಿ ಬೋರ್ಡ್ ಬಗ್ಗೆ ನಮಗೆ ತಿಳಿದಿರಬೇಕಾದಂಥ ಬೇಸಿಕ್ ಇನ್ಫಾರ್ಮೇಷನ್. ಆದರೆ ಈಗ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಹೋಗೋಣ. ಈ ನ್ಯಾಷನಲ್ ಲೈವ್ಲಿಹುಡ್ ಮಿಷನ್ ಬಂದರೆ ಇಲ್ಲಿ 2 ಬರುತ್ತೆ. ಒಂದು ರೂರಲ್ ಲೈವ್ಲಿಹುಡ್ ಮಿಷನ್, ಒಂದು ಅರ್ಬನ್. ಸೊ ಒಂದು ನ್ಯಾಷನಲ್ NURL1 ಬರುತ್ತೆ, ಇನ್ನೊಂದು ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ NRLM ಒಂದು NURLM ಬರುತ್ತೆ. ಈಗ ನಾವಿಲ್ಲಿ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಬಗ್ಗೆ ತಿಳ್ಕೊಳ್ಳೋಣ. ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್ ಏನಿದೆ ಇದನ್ನ ದೀನ್ ದಯಾಳ್ ಅಂತ್ಯೋದಯ ಯೋಜನಾ ಅಂತ ಕೂಡ ನಾವು ಕರಿತೀವಿ. ಆ್ಯಂಡ್ ರೂರಲ್ ಅಂದ ತಕ್ಷಣ ನಮ್ಗೆ ಏನು ನೆನಪಾಗುತ್ತೆ, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಸೊ ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್ ಇಂದ ಇಟ್ ಈಸ್ ದ ಇಂಪ್ಲಿಮೆಂಟಿಂಗ್ ಮಿನಿಸ್ಟ್ರಿ ಆಫ್ ನ್ಯಾಷನಲ್ ರೂರಲ್ ಲೈವ್ಲಿಹುಡ್ ಮಿಷನ್. NRLMನ ಇಂಪ್ಲಿಮೆಂಟ್ ಮಾಡ್ತಾ ಇರೋದು ಯಾವುದು, ಮಿನಿಸ್ಟ್ರಿ ಆಫ್ ರೂರಲ್ ಡೆವಲಪ್ಮೆಂಟ್. ಏನು ಇದರ ಮುಖ್ಯ ಉದ್ದೇಶ ಅಂತಂದರೆ ಪಾವರ್ಟಿ ಏನಿದೆ, ಬಡತನವನ್ನು ಕಡಿಮೆ ಮಾಡಿ ಎಲ್ಲರಿಗೂ ಒಂದು ಪ್ರಾಪರ್ ಆಗಿರುವಂತಹ ಲೈವ್ಲಿಹುಡ್ಡನ್ನು ಕೊಡೋದು, ಎಸ್ಪೆಷಲಿ ಕಾನ್ಸಂಟ್ರೇಟಿಂಗ್ ಆನ್ ವಿಮೆನ್ ಒಂದು ಕಡೆ. ಮತ್ತು ಏನು ಅಂತಂದರೆ ಇಲ್ಲಿ ಏನು ರೂರಲ್ ಲೈವ್ಲಿಹುಡ್ ಮಿಷನ್ ಏನಿದೆ ಇಟ್ ಅಡಾಪ್ಟ್ಸ್ ಅ ಡಿಮ್ಯಾಂಡ್ ಡ್ರಿವನ್ ಅಪ್ರೋಚ್. ಏನು ಅಂತಂದರೆ ಈಗ ಒಂದೊಂದು ಸ್ಟೇಟಲ್ಲಿ ಒಂದೊಂದು ರೀತಿಯಾದ ಪಾವರ್ಟಿಗಳಿರುತ್ತೆ. ಅಂದರೆ ಕೆಲವು ಸತಿ ಬಿಕಾಸ್ ಆಫ್ ಅಗ್ರಿಕಲ್ಚರ್ ಇರ್ಬೋದು, ಇಲ್ಲ ಕೆಲವು ಸತಿ ಅವರ ಒಂದು ಏನಂತೀವಿ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡಿಂದ ಇರ್ಬೋದು. ಈ ರೀತಿಯಾಗಿ ಬೇರೆ ಬೇರೆ ರೀಸನ್ಸ್ ಇರುತ್ತೆ ಈ ಪಾವರ್ಟಿಗೆ. ಸೊ ಬೇಸ್ಡ್ ಆನ್ ದೋಸ್ ರೀಸನ್ಸ್ ಸ್ಟೇಟ್ಸ್ ಬಂದು ಸ್ಪೆಸಿಫಿಕ್ ಪಾವರ್ಟಿ ರಿಡಕ್ಷನ್ ಆ್ಯಕ್ಷನ್ ಪ್ಲಾನ್ಸನ್ನು ಪ್ರಿಪೇರ್ ಮಾಡಿಕೊಳ್ಳುತ್ತೆ. ಸೊ ಇದನ್ನು ನಾವು ಡಿಮ್ಯಾಂಡ್ ಡ್ರಿವನ್ ಅಪ್ರೋಚ್ ಅಂತ ಕೂಡ ನಾವು ಕರಿತೀವಿ. ಇದೇ ರೀತಿಯಾಗಿ ನ್ಯಾಷನಲ್ ಅರ್ಬನ್ ಲೈವ್ಲಿಹುಡ್ ಮಿಷನ್ ಕೂಡ ಇದೆ. ಅದು ಅರ್ಬನ್ ಏರಿಯಾಸಲ್ಲಿ ಇರುವಂತಹ ಚಾಲೆಂಜಸನ್ನು ಅಡ್ರೆಸ್ ಮಾಡುತ್ತೆ. ಸೊ ಇಷ್ಟು ಈ ಆರ್ಟಿಕಲ್ನಲ್ಲಿ ಸಿಗೋ ಇನ್ಫಾರ್ಮೇಷನ್. ಮುಂದಿನ ಆರ್ಟಿಕಲ್ ನೋಡೋಣ. ಚೈನಾಸ್ ಮೂವ್ಸ್ ಮಸ್ಟ್ ರೀಕಾಸ್ಟ್ ಇಂಡಿಯಾಸ್ ಕ್ರಿಟಿಕಲ್ ಮಿನರಲ್ಸ್ ಪುಷ್. ಇತ್ತೀಚೆಗಷ್ಟೇ ಚೈನಾದ ಮಿನಿಸ್ಟ್ರಿ ಆಫ್ ಕಾಮರ್ಸ್ ಏನು ಹೇಳಿದೆ ಅಂತಂದರೆ ಇಟ್ ಹ್ಯಾಸ್ ಎಕ್ಸ್ಪ್ಯಾಂಡೆಡ್ ಇಟ್ಸ್ ಎಕ್ಸ್ಪೋರ್ಟ್ ಕಂಟ್ರೋಲ್ ಲಿಸ್ಟ್ ಅಂತ ಚೈನಾಲಿ ಒಂದು ಲಿಸ್ಟ್ ಇದೆ. ಸೊ ಈ ಲಿಸ್ಟನ್ನು ಮತ್ತಷ್ಟು ಹೆಚ್ಚು ಮಾಡಿದೆ. ಅಂದರೆ ಇಲ್ಲಿ ಆಲ್ರೆಡಿ ಹಲವಾರು ಮಿನರಲ್ಸನ್ನು ಆ್ಯಡ್ ಮಾಡಿದರು. ಇದರ ಜೊತೆಗೆ ಮತ್ತೆ 28 ಕ್ರಿಟಿಕಲ್ ಮಿನರಲ್ಸ್ ಏನಿದೆ ಅಥವಾ 28 ಎಂಟಿಟೀಸ್ ಏನಂತ ಕರಿತೀವಿ ನಾವು ಫ್ರಮ್ US, 28 ಎಂಟಿಟೀಸ್ ಫ್ರಮ್ US ಈ ಒಂದು ಲಿಸ್ಟಲ್ಲಿ ಆ್ಯಡ್ ಮಾಡಿದ್ದಾರೆ. ಸೊ ಇದರಿಂದ ಏನಾಗುತ್ತೆ ಅಂತಂದರೆ ಈ ಡ್ಯುಯಲ್ ಯೂಸ್ ಎಕ್ಸ್ಪೋರ್ಟ್ ಕಂಟ್ರೋಲ್ಸ್ ಅಂತ ಏನು ನಾವು ಅಗ್ರಿಮೆಂಟ್ಸನ್ನು ಮಾಡ್ಕೊಂಡಿದ್ದೀವಿ, ಇಟ್ ಈಸ್ ಅಗೇನ್ಸ್ಟ್ ದೀಸ್ ಅಗ್ರಿಮೆಂಟ್ಸ್. ಇದರಿಂದ ಏನಾಗ್ತಾ ಇದೆ ಅಂತಂದರೆ ಈ ಲಿಸ್ಟ್ ಏನಿದೆ ಅಲ್ವಾ, ಇದರಲ್ಲಿ ಹಲವಾರು ಮಿನರಲ್ಸ್ ಲೈಕ್ ಲಿಥಿಯಮ್ ಇರ್ಬೋದು, ಗ್ಯಾಲಿಯಮ್ ಇರ್ಬೋದು, ಮೆಗ್ನೀಷಿಯಮ್ ಇರ್ಬೋದು, ಬೆರಿಲಿಯಮು, ಹ್ಯಾಫ್ನಿಯಮ್ ಇದೆಲ್ಲನೂ ಇನ್ಕ್ಲೂಡ್ ಆಗಿದೆ. ಸೊ ಈ ಎಲ್ಲ ಮಿನರಲ್ಸ್ ಏನಿದೆ ಅಲ್ವಾ, ಇದನ್ನ ಬೇಸಿಕಲಿ ನಾವು ಯೂಸ್ ಮಾಡೋದು ಸೆಮಿಕಂಡಕ್ಟರ್ಸಲ್ಲಿ ಯೂಸ್ ಮಾಡ್ತೀವಿ, ಬ್ಯಾಟ್ರಿ ಟೆಕ್ನಾಲಜೀಸಲ್ಲಿ ಯೂಸ್ ಮಾಡ್ತೀವಿ, ಅಡ್ವಾನ್ಸ್ ಎಲೆಕ್ಟ್ರಾನಿಕ್ಸ್ ಏನಿದೆ ಇದರಲ್ಲೆಲ್ಲ ಯೂಸ್ ಮಾಡ್ತೀವಿ. ಸೊ ಯಾವಾಗ ಚೈನಾ ಈ ಒಂದು ಮಿನರಲ್ಸ್ ಮೇಲೆ ರೆಸ್ಟ್ರಿಕ್ಷನ್ಸನ್ನು ಹೇರುತ್ತೆ, ಇದರಿಂದ ಏನಾಗುತ್ತೆ, ನಮ್ಮ ಒಂದು ಇಂಪೋರ್ಟ್ ಬಿಲ್ ಕೂಡ ಏನಂತೀವಿ ಇನ್ಕ್ರೀಸ್ ಆಗುತ್ತೆ ಒಂದು ಕಡೆ. ಮತ್ತೊಂದು ಕಡೆ ಈ ಕ್ರಿಟಿಕಲ್ ಮಿನರಲ್ಸ್ ಏನಿದೆ ಅಲ್ವಾ, ಇದರ ಒಂದು ಏನಂತೀವಿ ಡಿಮ್ಯಾಂಡ್ ಇನ್ಕ್ರೀಸ್ ಆಗುತ್ತೆ, ಬಟ್ ಸಪ್ಲೈ ರೆಡ್ಯೂಸ್ ಆಗುತ್ತೆ. ಯಾವಾಗ ಇದು ಕಂಟ್ರೋಲ್ ಲಿಸ್ಟ್ ಅಂತ ಹೇಳೋದು. ಸೊ ಈ ಕಂಟ್ರೋಲ್ ಏನಿದೆ, ಎಕ್ಸ್ಪೋರ್ಟ್ಸ್ ಏನಿದೆ, ಚೈನಾ ಅದನ್ನ ಕಂಟ್ರೋಲ್ ಮಾಡ್ತಾ ಇದೆ. ಬಿಕಾಸ್ ಮೋಸ್ಟ್ ಆಫ್ ದ ಕ್ರಿಟಿಕಲ್ ಮಿನರಲ್ಸ್ ಏನಿದೆ ಅದು ಚೈನಾಯಿಂದನೇ ನಮಗೆ ಇಂಪೋರ್ಟ್ ಆಗ್ತಾ ಇರೋದು. ನಮಗೆ ಅಂತಲ್ಲ, ಹಲವಾರು ದೇಶಗಳಿಗೆ ಈ ಕ್ರಿಟಿಕಲ್ ಮಿನರಲ್ಸನ್ನು ಎಕ್ಸ್ಪೋರ್ಟ್ ಮಾಡ್ತಾ ಇರೋದು ಚೈನಾ. ಸೊ ಈಗ ಆ ಎಕ್ಸ್ಪೋರ್ಟ್ ಮೇಲೆ ಏನಾದರೂ ಏನಂತೀವಿ ನಿರ್ಬಂಧಗಳನ್ನು ಹೇರಿದ್ರೆ ಏನಾಗುತ್ತೆ ಅಂತಂದರೆ ನಮಗೆ ಸಪ್ಲೈ ಕಡಿಮೆ ಆಗುತ್ತೆ.
ಸೊ ಯಾವಾಗ ಸಪ್ಲೈ ಕಡಿಮೆ ಆಗುತ್ತೆ, ನಾವು ಸಪ್ಲೈ ಡಿಮ್ಯಾಂಡ್ ನಮಗೆ ಎಕನಾಮಿಯಲ್ಲಿ ಗೊತ್ತಿದೆ. ಸೊ ಡಿಮ್ಯಾಂಡ್ ಸೇಮ್ ಇರಲಿ ಅಥವಾ ಡಿಮ್ಯಾಂಡ್ ಇನ್ಕ್ರೀಸ್ ಆಗಲಿ, ಸಪ್ಲೈ ಕಡಿಮೆ ಆಯಿತು ಅಂದರೆ ಇಲ್ಲಿ ನಮಗೆ ಒಂದು ಕಡೆ ಇನ್ಫ್ಲೇಷನ್, ದಟ್ ಮೀನ್ಸ್ ಪ್ರೈಸಸ್ ಏನಿದೆ ಪ್ರೈಸಸ್ ಇನ್ಕ್ರೀಸ್ ಆಗುತ್ತೆ. ಸೊ ದಿಸ್ ಇಸ್ ಒನ್ ಪಾರ್ಟ್. ಈಗ ಏನು ಚೈನಾ ಈ ಒಂದು ನಿರ್ಧಾರ ತಗೊಂಡಿದೆ ಅಂದರೆ ಎಸ್ಪೆಷಲಿ ಯು ಎಸ್ ಮೇಲೆ ಈ ಒಂದು ನಿರ್ಧಾರನ ತಗೊಂಡಿರೋದಂದರೆ 28 ಮಿನರಲ್ಸ್ ಏನಿದೆ ಅಲ್ವಾ, ಆ 28 ಮಿನರಲ್ಸ್ನ ನಾವು ಯು ಎಸ್ ಎಗೆ ಎಕ್ಸ್ಪೋರ್ಟ್ ಮಾಡಲ್ಲ, ಅಥವಾ ಎಕ್ಸ್ಪೋರ್ಟ್ ಮಾಡಿದ್ರು ಇಂತಿಂಥ ಕಂಡೀಷನ್ಸಲ್ಲಿ ಎಕ್ಸ್ಪೋರ್ಟ್ ಮಾಡ್ತೀವಿ, ಈ ರೀತಿಯಾಗಿ ಹೇಳಿದೆ. ಸೊ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಯು ಎಸ್ ಇರ್ಬೋದು ಮತ್ತು ಬೇರೆ ದೇಶಗಳಲ್ಲಿ ಒಂದು ಕನ್ಸರ್ನ್ ಅರೈಸ್ ಆಗ್ತದೆ. ಬಿಕಾಸ್ ಚೈನಾ ಕ್ರಿಟಿಕಲ್ ಮಿನರಲ್ಸನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಂತಂದರೆ ಇಟ್ ಬಿಕಮ್ಸ್ ವೆರಿ ಏನಂತೀವಿ, ನಮಗೆ ಬೇರೆ ದೇಶಗಳಿಗೆ ಕಷ್ಟ ಆಗುತ್ತೆ. ಬಿಕಾಸ್ ಚೈನಾ ಕಂಟ್ರೋಲ್ ಮಾಡ್ತು ಅಂತಂದರೆ ಇಟ್ ಕ್ಯಾನ್ ಇದರ್ ಇನ್ಕ್ರೀಸ್ ದ ಪ್ರೈಸ್ ಅವ್ರ ಎಂಟೈರ್ ಮಾರ್ಕೆಟ್ನ ಅದು ಕಂಟ್ರೋಲ್ ಮಾಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ್ಯಂಡ್ ಗ್ಲೋಬಲ್ ಪ್ರೈಸಸ್ ಏನಿದೆ ಇದು ಕೂಡ ಅಫೆಕ್ಟ್ ಆಗುತ್ತೆ. ಸೊ ಹಾಗಾಗಿ ಈಗ ಏನು ಚೈನಾ ಮಾಡಿರುವಂತಹ ಒಂದು ಲಿಸ್ಟ್ ಏನಿದೆ ಅಥವಾ ಚೈನಾದ ಒಂದು ಆ್ಯಕ್ಷನ್ಸ್ ಏನಿದೆ ಅದನ್ನು ಭಾರತ ಯಾವ ರೀತಿಯಾಗಿ ನಾವು ಉಪಯೋಗಿಸ್ಕೋಬೋದು ಅಂತ ನೋಡೋಣ. ಭಾರತದಲ್ಲೂ ಕೂಡ ಹಲವಾರು ಕ್ರಿಟಿಕಲ್ ಮಿನರಲ್ಸ್ ಇದೆ. ಆ್ಯಂಡ್ ಇತ್ತೀಚೆಗಷ್ಟೇ ಜಮ್ಮು ಕಾಶ್ಮೀರ್ನ ರಿಯಾಸಿ ಡಿಸ್ಟ್ರಿಕ್ಟ್ ಏನಿದೆ ಅಲ್ವಾ, ಅಲ್ಲಿ ಲಿಥಿಯಮ್ನ ಮೈನ್ಸ್ ಏನಿದೆ, ಲಿಥಿಯಂ ಮೈನ್ಸ್ ಸಿಕ್ಕಿದೆ ಅಂತಲೂ ನಾವು ನೋಡ್ಬೋದು. ಬಟ್ ಇಲ್ಲಿ ಪ್ರಾಬ್ಲಮ್ ಏನು ಅಂತಂದರೆ ಈ ಲಿಥಿಯಂ ಮೈನ್ಸು ಸಿಕ್ಕಿದೆ ಆ್ಯಂಡ್ ಇವನ್ ಗೌರ್ಮೆಂಟ್ ಆಕ್ಷನ್ ಕೂಡ ಮಾಡಿದೆ. ಪ್ರಾಬ್ಲಮ್ ಏನಂದರೆ ದೆರ್ ಆರ್ ನೋ ಬಿಡ್ಡರ್ಸ್ ಫಾರ್ ದ್ಯಾಟ್. ಅಂದರೆ ಲಿಥಿಯಂ ಎಕ್ಸ್ಪ್ಲೋರೇಷನ್ ಮಾಡೋದಕ್ಕೆ ಯಾರೂ ಅಲ್ಲಿ ಮುಂದೆ ಹೋಗ್ತಾ ಇಲ್ಲ. ಯಾಕೆ ಮುಂದೆ ಹೋಗ್ತಾ ಇಲ್ಲ ಅಂದರೆ ಅದಕ್ಕೂ ಕೂಡ ಹಲವಾರು ರೀಸನ್ಸ್ ಇದೆ. ಆ್ಯಂಡ್ ಆ ರೀಸನ್ಸ್ ಏನು ಅಂತಲೂ ನಾವು ನೋಡೋಣ. ಆ್ಯಂಡ್ ಫಸ್ಟ್ ನಾವು ನೋಡೋದಾದರೆ ಇದು ಒಂದು ಜಮ್ಮು ಕಾಶ್ಮೀರಲ್ಲಿ ಲಿಥಿಯಂ ರಿಸರ್ವ್ಸ್ ಇದೆ. ಸೊ ಭಾರತ ಇದನ್ನು ಉಪಯೋಗಿಸ್ಕೋಬೋದು. ಸೊ ದ್ಯಾಟ್ ಚೈನಾ ಈಗ ಲಿಥಿಯಂ ಅಲ್ಲ ಕ್ರಿಟಿಕಲ್ ಮಿನರಲ್ಸನ್ನು ಕಂಟ್ರೋಲ್ ಮಾಡ್ತಾ ಇದೆ ಅಥವಾ ಅದರ ಒಂದು ಎಕ್ಸ್ಪೋರ್ಟ್ಸನ್ನು ರೆಡ್ಯೂಸ್ ಮಾಡ್ತಾ ಇದೆ ಅಂದರೆ ಇಂಡಿಯಾ ಕ್ಯಾನ್ ಲೆವರೇಜ್ ದಿಸ್ ಆಪರ್ಚುನಿಟಿ ಅಂತ ನಾವು ಹೇಳ್ಬೋದು. ಆ್ಯಂಡ್ ಆಲ್ಸೋ ಇಂಡಿಯಾ ಈ ಒಂದು ಆಪರ್ಚುನಿಟಿನ ಲೆವರೇಜ್ ಮಾಡ್ಕೋಬೇಕು ಅಥವಾ ಯೂಸ್ ಮಾಡ್ಕೋಬೇಕು ಅಂದರೆ ಇಂಡಿಯಾ ಈಗಾಗಲೇ ಹಲವಾರು ಸ್ಟೆಪ್ಸನ್ನು ತೊಗೊಂಡಿದೆ. ಫಾರ್ ಎಕ್ಸಾಂಪಲ್ ಏನು ಇದಿದೆ ಕಾಬಿಲ್ ಅಂತ ನಾವು ಏನು ಕರಿತೀವಿ, ಖನಿಜ್ ಬಿದೇಶ್ ಇಂಡಿಯಾ ಲಿಮಿಟೆಡ್ ಏನಿದೆ, ಇದು ಆಲ್ರೆಡಿ ಓವರ್ಸೀಸಲ್ಲಿ ಹಲವಾರು ಕ್ರಿಟಿಕಲ್ ಮಿನರಲ್ಸ್ ಬ್ಲಾಕ್ಸನ್ನು ಪರ್ಚೇಸ್ ಮಾಡಿದೆ. ಫಾರ್ ಎಕ್ಸಾಂಪಲ್ ಅರ್ಜೆಂಟೀನಾ ಅಲ್ಲಿ ತೊಗೊಂಡಿದೆ, ಬೊಲಿವಿಯಲ್ಲಿ ಕೂಡ ನಾವು ನೋಡ್ತಾ ಇದ್ದೀವಿ. ಲಿಥಿಯಂ ಇರ್ಬೋದು, ಕೊಬಾಲ್ಟ್ ಇರ್ಬೋದು, ಈ ಒಂದು ಕ್ರಿಟಿಕಲ್ ಮಿನರಲ್ಸ್ನ ಓವರ್ಸೀಸ್ ಎಕ್ಸ್ಪ್ಲೋರೇಷನ್ ಕೂಡ ನಾವು ಮಾಡ್ತಾ ಇದ್ದೀವಿ. ಸೊ ದ್ಯಾಟ್ ನಾವು ಈ ಒಂದು ಮಿನರಲ್ಸ್ಗಳನ್ನು ಎಕ್ಸ್ಪೋರ್ಟ್ ಮಾಡ್ಬೋದು. ಸೊ ದಟ್ ನಮ್ಮ ಕ್ಯಾಡ್ ಏನಿದೆ, ಕರೆಂಟ್ ಅಕೌಂಟ್ ಡೆಫಿಸಿಟ್ ಏನಿದೆ ಅದು ಕೂಡ ರಿಡ್ಯೂಸ್ ಆಗುತ್ತೆ ಅಂತ. ಇದು ಫಸ್ಟ್. ನೆಕ್ಸ್ಟ್ ಸ್ಟೆಪ್ ಏನು ತೊಗೊಂಡಿದೆ ಅಂತಂದರೆ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಕ್ಟ್ ಏನಿದೆ, ಈ ಒಂದು ಆ್ಯಕ್ಟ್, ಈ ಆ್ಯಕ್ಟನ್ನು 2023 ಅಮೆಂಡ್ ಕೂಡ ಮಾಡಿದ್ದಾರೆ. ಸೊ ದಟ್ ಏನಾಗುತ್ತೆ ಅಂದರೆ ಕೆಲವು ರೆಸ್ಟ್ರಿಕ್ಷನ್ಸನ್ನು ನಾವು ಹಾಕಿದ್ವಿ. ಎಲ್ಲಿ ಅಂತಂದರೆ ಈ ರೇರ್ ಅರ್ತ್ ಮೆಟಲ್ಸ್ ಏನಿದೆ ಅಲ್ವಾ, ಭಾರತದ ಮುಂಚಿನ ಮೈನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಕ್ಟನ್ನು ನೋಡಿದ್ರೆ 2023ಗೆ ಮುಂಚೆ ನೋಡಿದ್ರೆ ಈ ರೇರ್ ಅರ್ತ್ ಮೆಟಲ್ಸ್ ಏನಿದೆ ಇದರ ಮೇಲೆ ಕೆಲವು ರೆಸ್ಟ್ರಿಕ್ಷನ್ಸನ್ನು ಹಾಕಿದ್ವಿ. ಬಟ್ ಈಗ 2023 ಅಮೆಂಡ್ಮೆಂಟ್ ಆದಮೇಲೆ ಈ ಒಂದು ರೆಸ್ಟ್ರಿಕ್ಷನ್ಸನ್ನು ತೆಗೆದಿದೆ. ಸೊ ದಟ್ ಕ್ರಿಟಿಕಲ್ ಮಿನರಲ್ಸ್ ಎಕ್ಸ್ಪ್ಲೋರೇಷನನ್ನು ಹೆಚ್ಚು ಮಾಡ್ಬೋದು ಅನ್ನೋ ಒಂದು ಕಾರಣದಿಂದಾಗಿ. ಮತ್ತು ಈ ಒಂದು ಅಮೆಂಡ್ಮೆಂಟ್ ಏನಿದೆ, ಒಂದು ಕಡೆ ರೇರ್ ಅರ್ತ್ ಮೆಟಲ್ಸ್ ಮೇಲೆ ಇರುವಂಥ ರೆಸ್ಟ್ರಿಕ್ಷನ್ಸನ್ನು ತೆಗೆದಿದ್ದಾರೆ. ಮತ್ತೊಂದು ಕಡೆ ಏನು ಅಂತಂದರೆ ಈ ಎಕ್ಸ್ಪ್ಲೋರೇಷನ್ ಲೈಸೆನ್ಸ್ ಏನಿದೆ ಅಲ್ವಾ, ಈ ಎಕ್ಸ್ಪ್ಲೋರೇಷನ್ ಲೈಸೆನ್ಸನ್ನು ಕೂಡ ಹೊಸದಾಗಿ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ದಟ್ ಕ್ರಿಟಿಕಲ್ ಮಿನರಲ್ಸ್ ಎಕ್ಸ್ಪ್ಲೋರೇಷನ್ಗೆ ಈಸಿಯಾಗಿ ಲೈಸೆನ್ಸ್ ಸಿಗ್ಬೋದು ಅಂತ. ಬ್ಯೂರೋಕ್ರೆಟಿಕ್ ಡಿಲೇಸ್, ರೆಡ್ ಟೈಪಿಸಮ್ ಇದನ್ನೆಲ್ಲ ರೆಡ್ಯೂಸ್ ಮಾಡಿದ್ದಾರೆ. ಇದು ಮತ್ತೊಂದು ಏನಂತೀವಿ ಅಮೆಂಡ್ಮೆಂಟಿಂದ. ಮತ್ತು ಏನು ಅಂತಂದರೆ ಈ ಫಾರಿನ್ ಕಂಪನೀಸ್ ಕೂಡ ಬಂದು ಇಲ್ಲಿ ಕ್ರಿಟಿಕಲ್ ಮಿನರಲ್ಸ್ನ ಎಕ್ಸ್ಪ್ಲೋರೇಷನ್ ಮಾಡುವಂತಹ ರೀತಿಯಲ್ಲಿ ಪಾಲಿಸಿಯನ್ನು ಡಿವೈಸ್ ಮಾಡಿದೆ ಭಾರತ. ಬಟ್ ಸ್ಟಿಲ್ ಏನಾಗ್ತಾ ಇದೆ ಅಂತಂದರೆ ಫಾರಿನ್ ಕಂಪನೀಸ್ ಕೂಡ ಬರ್ತಾ ಇಲ್ಲ. ಮತ್ತು ಏನು ಹೇಳಿದೆ ಈ ಒಂದು ಲಾ ಅಲ್ಲಿ ಮತ್ತೊಂದು ಪಾಯಿಂಟ್ ಏನು ಅಂತಂದರೆ ಇಟ್ ಆಲ್ಸೋ ಪ್ರಾಮಿಸಸ್ ಟು ರೀಇಂಬರ್ಸ್ 50% ಆಫ್ ಎಕ್ಸ್ಪ್ಲೋರೇಷನ್ ಎಕ್ಸ್ಪೆಂಡಿಚರ್ ಒನ್ಸ್ ಮೈನಿಂಗ್ ಬಿಗಿನ್ಸ್. ಈಗ ಫಾರಿನಿಂದ ನಾವೇನಾದ್ರು ಒಂದು ಇನ್ವೆಸ್ಟ್ಮೆಂಟನ್ನು ತರ್ತಾ ಇದ್ದೀವಿ ಅಂದರೆ ಅಲ್ಲಿ ಕೆಲವು ಇನ್ಸೆಂಟಿವ್ಸನ್ನು ಕೊಡಬೇಕಾಗುತ್ತೆ. ಇಲ್ಲಾಂದರೆ ಫಾರಿನ್ ಕಂಪನೀಸ್ ಅವರ ಒಂದು ದೇಶನ ಬಿಟ್ಟು ಭಾರತದಲ್ಲಿ ಯಾಕೆ ಮಿನರಲ್ಸನ್ನು ಎಕ್ಸ್ಪ್ಲೋರ್ ಮಾಡ್ತಾರೆ ಅಲ್ವಾ. ಸೊ ಹಾಗಾಗಿ ಏನು ಹೇಳಿದೆ ಅಂತಂದರೆ ಈಗ ಒಂದು ಸತಿ ನೀವು ಮಿನರಲ್ ಎಕ್ಸ್ಪ್ಲೋರೇಷನನ್ನು ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಕಾಸ್ಟ್ ಏನಿದೆ, ಇನಿಷಿಯಲ್ ಕಾಸ್ಟ್ ಏನಿದೆ ಅರ್ಲಿ ಸ್ಟೇಜ್ ಆಪರೇಷನ್ಸಲ್ಲಿ, ಅದರಲ್ಲಿ 50% ನಾವು ವಾಪಸ್ ನಿಮಗೆ ಕೊಡ್ತೀವಿ. ನಿಮ್ಗೆ ಏನು ಕಾಸ್ಟ್ ಆಗಿರುತ್ತೆ ಆ ಒಂದು ಕಾಸ್ಟಲ್ಲಿ 50% ನಿಮಗೆ ಕೊಡ್ತೀವಿ ಅಂತ ಇಲ್ಲಿ ಹೇಳಿದೆ ಭಾರತ. ಬಟ್ ಈ ಒಂದು ಮೈನ್ಸ್ ಆ್ಯಂಡ್ ಮಿನರಲ್ಸ್ ಆ್ಯಕ್ಟ್ ಅಮೆಂಡ್ಮೆಂಟಲ್ಲಿ ಹೇಳಿದೆ. ಬಟ್ ಸ್ಟಿಲ್ ಏನಾಗ್ತದೆ, ಫಾರಿನ್ ಕಂಪನೀಸ್ ಇಲ್ಲಿ ಬರ್ತಾ ಇಲ್ಲ. ಮತ್ತು ಏನು ನಾನು ಹೇಳಿದೆ, ಇಲ್ಲಿ ಆಕ್ಷನ್ ಮಾಡಿದರೂ ಕೂಡ ಬಿಡ್ಡರ್ಸ್ ಇಲ್ಲ. ಆ್ಯಂಡ್ ಇರೋ ಬಿಡ್ಡರ್ಸ್
ದರ್ ಆರ್ ವೆರಿ ಲೆಸ್ ಆ್ಯಂಡ್ ಎಲ್ಲನೂ ಇಂಡಿಯನ್ ಪಬ್ಲಿಕ್ ಸೆಕ್ಟರ್ ಫರ್ಮ್ಸ್ ಏನಿದೆ ಇವೇ ಬಂದಿದೆ. ಅಂದರೆ ಪ್ರೈವೇಟ್ ಸೆಕ್ಟರ್ ಇಲ್ಲಿ ಪಾರ್ಟಿಸಿಪೇಷನ್ ಕಡಿಮೆ ಆಗಿದೆ ಅನ್ನೋದು ನಾವು ಅಬ್ಸರ್ವ್ ಮಾಡಬೇಕಾಗುತ್ತೆ. ಸೊ ಇದಿಷ್ಟು ಪ್ರಾಬ್ಲಮ್ಸ್ ಆದರೆ ಈಗ ಏನು ಮಾಡ್ಬೋದು? ಸೊ ಭಾರತ ತನ್ನ ಒಂದು ಕ್ರಿಟಿಕಲ್ ಮಿನರಲ್ಸ್ ಏನಿದೆ ಇದರ ಎಕ್ಸ್ಪ್ಲೋರೇಷನನ್ನು ಇರ್ಬೋದು, ಅದರ ಒಂದು ಎಕ್ಸ್ಪೋರ್ಟನ್ನು ಇನ್ಕ್ರೀಸ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂತಂದರೆ, ಮೊದಲಿಗೆ ಈ ಏನು ಇನ್ಫಾರ್ಮೇಷನ್ ಎಸಿಮಿಟ್ರಿ ಇದೆ ಅದನ್ನು ತೊಲಗಿಸ್ಬೇಕು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಏನು ಅಂತಂದರೆ ಈ ಇನ್ಫಾರ್ಮೇಷನ್ ಎಸಿಮಿಟ್ರಿ ಅಂದರೆ ಏನು ಅಂದರೆ, ಈಗ ಮೈನಿಂಗ್ ಕಂಪನೀಸ್ ಇದೆ ಮತ್ತು ಗವರ್ನಮೆಂಟ್ ಇದೆ. ಸೊ ಮೈನಿಂಗ್ ಕಂಪನೀಸ್ ಮತ್ತು ಗವರ್ನಮೆಂಟ್ ಮಧ್ಯೆ ಸರಿಯಾದ ಒಂದು ಪ್ರಾಪರ್ ಕಮ್ಯುನಿಕೇಷನ್ ಚಾನಲ್ ಇರಬೇಕು. ಯಾವಾಗ ಆ ಕಮ್ಯುನಿಕೇಷನ್ ಚಾನಲ್ ಇರೋದು ಅಲ್ಲಿ ಇನ್ಫಾರ್ಮೇಷನ್ ಎಸಿಮಿಟ್ರಿ ಅಥವಾ ಮಿಸ್ಇನ್ಫಾರ್ಮೇಷನ್ಸ್ ಬರುವಂಥ ಚಾನ್ಸಸ್ ಇರುತ್ತೆ. ಸೊ ಅದನ್ನು ಫಸ್ಟು ರೆಡ್ಯೂಸ್ ಮಾಡಬೇಕು. ಮತ್ತು ಎರಡನೇದಾಗಿ ಏನು ಅಂತಂದರೆ, ಈ ಜಿಯೋಲಾಜಿಕಲ್ ಸರ್ವೇಸ್ ಏನಿದೆ ಅದನ್ನ ಎಕ್ಸ್ಟೆನ್ಸಿವ್ ಆಗಿ ಮಾಡಿ ಅಟ್ ದ ಸೇಮ್ ಟೈಮ್ ಬಿಡ್ಡರ್ಸ್ ಏನಿರ್ತಾರೆ ಅವ್ರಿಗೆ ಕೆಲವು ಡಿಸ್ಕೌಂಟ್ಸನ್ನು ಕೊಡಿ ಅಂತ ಕೂಡ ಇಲ್ಲಿ ಸಜೆಸ್ಟ್ ಮಾಡ್ತಾ ಇದ್ದಾರೆ. ಮತ್ತು ನೆಕ್ಸ್ಟ್ ನೋಡೋದಾದರೆ ಇನ್ಸೆಂಟಿವ್ಸ್, ಲಾರ್ಜ್ ಇನ್ಸೆಂಟಿವ್ಸನ್ನು ಕೊಡಿ, ಎಸ್ಪೆಷಲಿ ಫಾರ್ ಫಾರಿನ್ ಕಂಪನೀಸ್. ಸೊ ಆವಾಗ ಏನಾಗುತ್ತೆ, ನಮಗೆ ಹೆಚ್ಚಿನ ಒಂದು ಪ್ರಮಾಣದಲ್ಲಿ ಬಿಡ್ಡರ್ಸ್ ಬರ್ತಾರೆ ಅಂತ ಕೂಡ ಇಲ್ಲಿ ಹೇಳ್ತಾ ಇದ್ದಾರೆ. ಇದರ ಜೊತೆ ಒಂದು ಅಪ್ಫ್ರಂಟ್ ಕ್ಯಾಪಿಟಲ್ ಸಪೋರ್ಟನ್ನು ಕೊಡಿ. ಸೊ ಇದರಿಂದ ಏನಾಗುತ್ತೆ ಅಂದರೆ, ಅಕಸ್ಮಾತ್ ಮಾರ್ಕೆಟಲ್ಲಿ ಏನಾದ್ರು ಫೇಲ್ಯೂರ್ ಆದರೂ ಕೂಡ ಈ ಒಂದು ಸಪೋರ್ಟಿಂದ, ಈ ಕ್ಯಾಪಿಟಲ್ ಸಪೋರ್ಟಿಂದ ಆ ಕಂಪನೀಸ್ ಏನಿದೆ ಅವರು ಲಾಸಲ್ಲಿ ಹೋಗೋದಿಲ್ಲ, ಅವ್ರಿಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಇಲ್ಲಿ ಸಜೆಷನ್ ಕೂಡ ಕೊಡ್ತಾ ಇದ್ದಾರೆ. ಸೊ ಈ ಎಲ್ಲ ಮಾಡೋದ್ರಿಂದ ಈಗ ಚೈನಾ ಏನು ತನ್ನ ಒಂದು ಕ್ರಿಟಿಕಲ್ ಮಿನರಲ್ಸನ್ನು ಎಕ್ಸ್ಪೋರ್ಟ್ ಮಾಡಲ್ಲ ಅಥವಾ ಎಕ್ಸ್ಪೋರ್ಟನ್ನು ರೆಡ್ಯೂಸ್ ಮಾಡ್ತಾ ಇದೆ, ಇಂಡಿಯಾ ಶುಡ್ ಯೂಸ್ ದ್ಯಾಟ್ ಆಪರ್ಚುನಿಟಿ ಟು ಪ್ರಮೋಟ್ ಇಟ್ಸ್ ಓನ್ ಕ್ರಿಟಿಕಲ್ ಮಿನರಲ್ಸ್ ಅಂತ ಇಲ್ಲಿ ಓವರಾಲ್ ಈ ಆರ್ಟಿಕಲ್ನ ಒಂದು ಸಾರಾಂಶ ಆಗಿದೆ. ಮುಂದಿನ ಆರ್ಟಿಕಲ್ ನೋಡೋಣ. ಫ್ಲ್ಯಾಗ್ಶಿಪ್ ಸ್ಕೀಮ್ ಫಾರ್ ಗರ್ಲ್ ಚೈಲ್ಡ್ ಹ್ಯಾಸ್ ಹೆಲ್ಪ್ ಡಿಫೀಟ್ ಬಯಾಸ್. ನಿನ್ನೆ ಅಂದರೆ ಜನವರಿ 22 ಏನಿದೆ, ಜನವರಿ 22, 2025 ನಮ್ಮ ಬೇಟಿ ಬಚಾವ್ ಬೇಟಿ ಪಢಾವ್ ಸ್ಕೀಮ್ ಏನಿದೆ ಈ ಸ್ಕೀಮ್ನ 10 ವರ್ಷ ಕಂಪ್ಲೀಟ್ ಮಾಡಿದೆ. ಅಂದರೆ ಇದನ್ನು ಲಾಂಚ್ ಮಾಡಿದ್ರು Jan 22, 2015 2015 ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದು. ಎಲ್ಲಿಂದ ಲಾಂಚ್ ಮಾಡಿದ್ರು ಅಂದರೆ ಹರಿಯಾಣದ ಪಾನಿಪತ್ತಿಂದ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದರು. ಸೊ ಈ ಒಂದು ಸ್ಕೀಮ್ ಏನಿದೆ ಇದು 3 ಮಿನಿಸ್ಟ್ರಿಗಳ ಒಂದು ಏನಂತೀವಿ ಕೊಲಾಬ್ರೇಷನಿಂದ ಬಂದಿರುವಂಥ ಸ್ಕೀಮ್. ಒಂದು ಮಿನಿಸ್ಟ್ರಿ ಆಫ್ ವಿಮೆನ್ ಆ್ಯಂಡ್ ಚೈಲ್ಡ್ ಡೆವಲಪ್ಮೆಂಟ್ ಒಂದು ಕಡೆ, ಮತ್ತು ಮಿನಿಸ್ಟ್ರಿ ಆಫ್ ಎಜುಕೇಷನ್ ಅಥವಾ ಮಿನಿಸ್ಟ್ರಿ ಆಫ್ ಎಜುಕೇಷನ್ ಈಗ ಸದ್ಯಕ್ಕೆ, ಮತ್ತು ಇನ್ನೊಂದು ಮಿನಿಸ್ಟ್ರಿ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರ್. ಸೊ ಈ ಮೂರು ಮಿನಿಸ್ಟ್ರಿಗಳ ಒಂದು ಕೊಲಾಬರೇಷನಿಂದ ಈ ಒಂದು ಸ್ಕೀಮನ್ನು ಲಾಂಚ್ ಮಾಡಿದ್ದು. ಸೊ ಇದರ ಮುಖ್ಯ ಏಮ್ ಏನು ಇತ್ತು ಅಂದರೆ, ಎಜುಕೇಟ್ ಸಿಟಿಸನ್ಸ್ ಅಗೇನ್ಸ್ಟ್ ಜೆಂಡರ್ ಬಯಾಸ್ ಆ್ಯಂಡ್ ಇಂಪ್ರೂವ್ ಎಫಿಕಸಿ ಆಫ್ ವೆಲ್ಫೇರ್ ಸರ್ವಿಸಸ್ ಫಾರ್ ಗರ್ಲ್ಸ್. ಎಸ್ಪೆಷಲಿ ಹೆಣ್ಣು ಮಕ್ಕಳ ಒಂದು ಏನು ಸೆಕ್ಸ್ ರೇಷಿಯೋ ಏನಿತ್ತು, ಚೈಲ್ಡ್ ಸೆಕ್ಸ್ ರೇಷಿಯೋ ಏನಿತ್ತು, ಇದನ್ನು ಇನ್ಕ್ರೀಸ್ ಮಾಡೋದು ಈ ಒಂದು ಸ್ಕೀಮ್ನ ಮುಖ್ಯ ಉದ್ದೇಶ ಆಗಿತ್ತು. ಮತ್ತು ಇದರ ಇನಿಷಿಯಲ್ ಫಂಡಿಂಗ್ ಏನಿದೆ ಇಟ್ ವಾಸ್ ₹100 crores ಬಂದು ಇದರ ಒಂದು ಇನಿಷಿಯಲ್ ಫಂಡಿಂಗ್ ಆಗಿತ್ತು. ಮತ್ತು ಈಗಾಗಲೇ ಹೇಳಿರೋ ಥರ ಫಸ್ಟು ಚೈಲ್ಡ್ ಸೆಕ್ಸ್ ರೇಷಿಯೋನ ಇಂಪ್ರೂವ್ ಮಾಡೋದು ಇದರ ಒಂದು ಮುಖ್ಯ ಉದ್ದೇಶ ಆಗಿತ್ತು. ಆ್ಯಂಡ್ ಇಟ್ ಹ್ಯಾಸ್ ಬೀನ್ ಅಚೀವ್ಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ಇಲ್ಲಿ ನೋಡಿ, ಮೊದಲು 2014-2015 918 ಇತ್ತು ಚೈಲ್ಡ್ ಸೆಕ್ಸ್ ರೇಷಿಯೋ. ಅಂದರೆ 1000 ಮಕ್ಕಳು ಹುಡುಗರಾಗಿದ್ದಾರೆ. ಅಂದರೆ ಚೈಲ್ಡ್ ಏನಿದೆ, ಚೈಲ್ಡನ್ನು ನಾವು ಚೆಕ್ ಮಾಡಿದ್ರೆ ಬಾಯ್ಸ್ 1000 ಇದ್ದರೆ ಗರ್ಲ್ಸ್ ಬಂದು 918 ಇದ್ರು ಯಾವಾಗ 2014-2015. ಈಗ ಇಟ್ ಇಸ್ 930. ಇಲ್ಲಿ ನಾವು ಏನು ನೋಡ್ತೀವಿ, ಚೈಲ್ಡ್ ಸೆಕ್ಸ್ ರೇಷಿಯೋ ಇಂಪ್ರೂವ್ ಆಗಿದೆ ಅಂತ. ನೆಕ್ಸ್ಟು ಜೆಂಡರ್ ಈಕ್ವಾಲಿಟಿಯನ್ನು ಎನ್ಶೋರ್ ಮಾಡಿ ಅಟ್ ದ ಸೇಮ್ ಟೈಮ್ ವಿಮೆನ್ ಎಂಪವರ್ಮೆಂಟನ್ನು. ಅದಾದಮೇಲೆ ಜೆಂಡರ್ ಬಯಾಸ್ ಏನಿದೆ ಅದನ್ನು ತಡಿಬೇಕು. ಮತ್ತು ಈ ಏನು ಸೆಕ್ಸ್ ಸೆಲೆಕ್ಟಿವ್ ಎಲಿಮಿನೇಷನ್ ಇರ್ತಾಯಿತ್ತು, ಈಗ ಏನು ಮಾಡ್ತಾಯಿದ್ರು ಅಂತಂದರೆ, ಮೊದಲು ಮಗುವಿನ ಏನು ಜೆಂಡರ್ ಏನಿದೆ ಅದನ್ನ ಇನಿಷಿಯಲ್ ಸ್ಟೇಜಸ್ ಆಫ್ ಪ್ರೆಗ್ನೆನ್ಸಿ ಏನಿರುತ್ತೆ ಆಗ್ಲೇನೇ ಐಡೆಂಟಿಫೈ ಮಾಡ್ತಾಯಿದ್ರು. ಆ್ಯಂಡ್ ಇಫ್ ಇಟ್ ವಾಸ್ ಅ ಗರ್ಲ್ ಅದನ್ನ ಅಬಾರ್ಟ್ ಮಾಡ್ತಾಯಿದ್ರು. ಸೊ ಅದನ್ನು ಕೂಡ ಈ ಒಂದು ಬೇಟಿ ಬಚಾವ್ ಬೇಟಿ ಪಢಾವ್ ಸ್ಕೀಮ್ ಏನಿದೆ ಅದು ರೆಡ್ಯೂಸ್ ಮಾಡಿದೆ ಅಂತ ನಮಗೆ ತಿಳಿಯುತ್ತೆ. ಇದಾದಮೇಲೆ ಎನ್ಕರೇಜ್ ಎಜುಕೇಷನ್ ಆ್ಯಂಡ್ ಪಾರ್ಟಿಸಿಪೇಷನ್ ಆಫ್ ದ ಗರ್ಲ್ ಚೈಲ್ಡ್. ಇದಕ್ಕೆ ನಮಗೆ ಎವಿಡೆನ್ಸ್ ಆಗಿ ಇಲ್ಲಿ ಏನು ಹೇಳಿದ್ದಾನೆ, ಸೆಕೆಂಡರಿ ಲೆವೆಲಲ್ಲಿ ಯೂಶುವಲ್ ಆಗಿ ಇಟ್ ವಾಸ್ ಅರೌಂಡ್ 75% to 78%, 75% ಅಷ್ಟೇನೇ ಎನ್ರೋಲ್ ಆಗ್ತಾ ಇದ್ದಿದ್ದು ಗರ್ಲ್ಸ್. ಬಟ್ ಇವಾಗ ಆಲ್ಮೋಸ್ಟ್ 3% ಅಷ್ಟು ಇನ್ಕ್ರೀಸ್ ಆಗಿ 78% ಅಷ್ಟು ಹುಡುಗಿಯರು ಸೆಕೆಂಡರಿ ಎಜುಕೇಷನ್ಗೆ ಎನ್ರೋಲ್ ಆಗ್ತಾ ಇದ್ದಾರೆ ಒಂದು ಕಡೆ. ಮತ್ತೊಂದು ಕಡೆ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಏನಿತ್ತು, ಈ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸ್ ಮೊದಲು ಅಪ್ರಾಕ್ಸಿಮೇಟ್ಲಿ 60% ಇದ್ದಿದ್ದು ಈಗ ಆಲ್ಮೋಸ್ಟ್ 97%ವರೆಗೂ ಹೋಗಿದೆ.
ಅಂದರೆ ಈ ಒಂದು ಸ್ಕೀಮ್ ಏನಿದೆ ಇದರ ಸಕ್ಸಸ್ಸನ್ನು ನಾವು ನೋಡ್ಬೋದಾಗುತ್ತೆ. ಅಂದರೆ ಅದರ ಮುಖ್ಯ ಉದ್ದೇಶ ಏನಿತ್ತು, ಚೈಲ್ಡ್ ಸೆಕ್ಸ್ ರೇಷಿಯೋನ ಇಂಪ್ರೂವ್ ಮಾಡೋದಿರ್ಬೋದು, ಇಲ್ಲ ಇನ್ಸ್ಟಿಟ್ಯೂಷನಲ್ ಡೆಲಿವರೀಸನ್ನು ಇನ್ಕ್ರೀಸ್ ಮಾಡೋದಿರ್ಬೋದು, ಅಥವಾ ಹೆಣ್ಮಕ್ಳಿಗೆ ಒಂದು ಹೆಲ್ತ್ ಸರ್ವಿಸಸನ್ನು ಕೊಡೋದು, ಎಲ್ಲದನ್ನೂ ಈ ಒಂದು ಸ್ಕೀಮ್ ಫುಲ್ಫಿಲ್ ಮಾಡಿದೆ ಅಂತ ನಾವು ತಿಳ್ಕೊಬೋದು. ಇಷ್ಟು ದಿನದ ಆರ್ಟಿಕಲ್ಗಳಾಗಿವೆ. ಧನ್ಯವಾದಗಳು.